ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿಲ್ಲ ರಾಘು ನಿಮ್ ಪರ್ಫಾರ್ಮೆನ್ಸ್ ನೋಡಿ ಏನ್ ಮಾಡಿದ್ರು ಅಂತ ನೋಡಿ. ಬೆಂಕಿ ಬೆಂಕಿ ಪರ್ಫಾರ್ಮೆನ್ಸ್. ಬಲ್ಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. DKD ಬಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡದೆ ಕಳ್ಸಕ್ಕೆ ನಮ್ಗೆ ಮನ್ಸಿಲ್ಲ. ನೀವು ನಮ್ಮ ಡಾನ್ಸಸ್ ಹೆಂಗ್ ಡಾನ್ಸ್ ಮಾಡ್ತಾರಂತ ನೀವು ನೋಡ್ಬೇಕು, ನಮ್ಮ ಆಸೆ. ಇಡೀ ಪ್ರಪಂಚದಲ್ಲೇ ಲಾಯಲ್ಟಿಗೆ ಇನ್ನೊಂದು ಹೆಸರೇ RCB. ಈಗ ಕನ್ನಡಿಗರೆಲ್ಲರ ಹೃದಯ ಸಿಂಹಾಸನದಲ್ಲಿ ಸದಾ ರಾರಾಜಿಸ್ತಾ ಇರುವಂತಹ RCB ತಂಡಕ್ಕೆ ತಮ್ಮ ಡಾನ್ಸ್ ಡೆಡಿಕೇಶನ್ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಬ್ರಹ್ಮಗಂಟು ಖ್ಯಾತಿಯ ಸಂಜನಾ ಹಾಗೂ ವೆಸ್ಟ್ ಬೆಂಗಾಲ್ನ ಶಿಕ್ಷಿತ್ ತಾಪ. ಫಸ್ಟ್ ಆಫ್ ಆಲ್ ನಮ್ಮ ಹೆಮ್ಮೆಯ RCBಗೆ RCB ಅನ್ನೋದು ಬರೀ ಒಂದು ಕ್ರಿಕೆಟ್ ಟೀಮ್ ಅಲ್ಲ, ಕನ್ನಡಿಗರ ಭಾವನೆ, ಕನ್ನಡಿಗರ ಅಭಿಮಾನ, ನಮ್ಮೆಲ್ಲರ ಸ್ವಾಭಿಮಾನ RCB. ಇವತ್ತು ಒಂದು ವಿಷಯ ಇತ್ತು, ಏನ್ ಗೊತ್ತಾ? ಐತಿಹಾಸಿಕ ಕ್ಷಣಗಳು ಮತ್ತೆ ಮತ್ತೆ ಆಗಲ್ಲ, ಹಿಸ್ಟಾರಿಕಲ್ ಮೂಮೆಂಟ್ಸ್ ನ ಮತ್ತೆ ಮತ್ತೆ ಕ್ರಿಯೇಟ್ ಮಾಡಕ್ಕಾಗಲ್ಲ. ಆದ್ರೆ ಸ್ಟೇಜ್ ನಲ್ಲಿ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಮತ್ತೆ ನಾವು ಆ ಕ್ಷಣವನ್ನ ನೋಡ್ತಿದೀವಿ, ಲೈವ್ ಆಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಅನ್ನೋ ತರ ಇತ್ತು. ಅಂಡ್ ಇವತ್ತು ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರೆ RCB ಅಭಿಮಾನಿಗಳ ಅತಿ ದೊಡ್ಡ ಅಭಿಮಾನ, ಬ್ರ್ಯಾಂಡ್ ಅಂಬಾಸಿಡರ್ ಸುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. IPL ಶುರು ಆದಾಗಿಂದ RCB ಜೊತೆ ಯಾವಾಗ್ಲೂ ಗಟ್ಟಿಯಾಗಿ ನಿಂತಿರುವಂತ ಒಂದು ದೊಡ್ಡ ಅಭಿಮಾನಿ ನಮ್ಮ ಸುಕುಮಾರ್ ಅವರು. ಫಸ್ಟ್ ಎಂಟ್ರಿ ಆಗ್ತಿದ್ರೆ ಅದ್ರಲ್ಲಿ ಫಸ್ಟ್ ಫೋಟೋ ನಿಮ್ದೇ ಬರ್ತಾ ಇರುತ್ತೆ. ಸರ್ ವೆಲ್ಕಮ್ ಟು DKD. ಹೇಗೆ ಅನ್ಸ್ತಾ ಇದೆ ಈ ಸಂಭ್ರಮದಲ್ಲಿ ಭಾಗಿಯಾಗಿರೋದು? ನನಗೆ ಮಾತೇ ಬರ್ತಾ ಇಲ್ಲ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಲೈಫಲ್ಲಿ ಎಷ್ಟೆಷ್ಟೋ ಒಳ್ಳೆ ಘಟನೆಗಳು ನಡೆದಿದೆ, ಬಟ್ ಟುಡೇಸ್ ಮೂಮೆಂಟ್ ಐ ವಿಲ್ ನೆವರ್ ಎವರ್ ಫರ್ಗೆಟ್ ಇನ್ ಮೈ ಲೈಫ್. ಎಲ್ರಿಗೂ ಗೊತ್ತಿದೆ, ಫಸ್ಟ್ IPL ಇಂದ ಇವತ್ತವರೆಗೂ ಒಂದು ಮ್ಯಾಚು ಮಿಸ್ ಮಾಡಿಲ್ಲ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಟ್ ಎಲ್ಲದಕ್ಕಿಂತ ಖುಷಿ, ನೀವು ಹೇಳ್ದಂಗೆ ನೆವರ್ ಎಕ್ಸ್ಪೆಕ್ಟೆಡ್ ಆಸ್ ಎ ಫ್ಯಾನ್ ಬಸ್ ಮೇಲೆ ಫಸ್ಟ್ ನನ್ನ ಫೋಟೋ, ಆಮೇಲೆ ವಿರಾಟ್ ಕೊಹ್ಲಿ ಫೋಟೋ, ಆಮೇಲೆ ಅದರ್ ಪ್ಲೇಯರ್ಸ್. ದಿಸ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ದ ಗ್ರೇಟ್ ಲೆಜೆಂಡ್ ಸ್ಟೀವ್ ಒಂದು ಬುಕ್ ಬರೆದಿದ್ದಾರೆ ಮೇಡಮ್, ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ. ಅದರಲ್ಲಿ ಒಂದು ಪೇಜ್ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಸಾರ್ದು, ವಾಲ್ ಆಫ್ ಕ್ರಿಕೆಟ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಸಾರ್ದು. ನಂದು 2 ಪೇಜ್ ಆ ಬುಕ್ಕಲ್ಲಿ ಬರೆದಿದ್ದಾರೆ. ಪರ್ಫಾರ್ಮೆನ್ಸ್ ಹಾಗೂ ಸುಕುಮಾರ್ ಸರ್ ಅವರ ಎಂಟ್ರಿ ನಮ್ಗೆ ಒಂದು ಖುಷಿ ಆಗುತ್ತೆ ಅಂದ್ರೆ IPL ಸ್ಟಾರ್ಟ್ ಆದಾಗಿದ್ದ RCB ಇರೋ ಕ್ರೇಜ್, ಅವ್ರು ಸೋತ್ರುವೆ ಅದೇ ಕ್ರೇಜ್ ಇತ್ತು. ಅದು ನಿಜವಾದ ಅದೇನ್ ಪವರ್, ದೇವ್ರ ಆಶೀರ್ವಾದ ಗೊತ್ತಿಲ್ಲ. RCB ಅಂದ್ರೆ ಸಾಕು, ಎವ್ರಿಬಡಿ ಲೈಕ್. ಅಂಡ್ ತಾಪ ಅಂಡ್ ಸಂಜನಾ ಬಗ್ಗೆ ಮಾತಾಡಂಗೆ ಇಲ್ಲ, ಅಮೇಸಿಂಗ್ ಡ್ಯಾನ್ಸಸ್. ಅವ್ರನ್ನ ಯಾವ ಫಾರ್ಮ್ ಬೇಕಾದ್ರೆ ಡ್ಯಾನ್ಸ್ ನೋಡೋಕೆ ತುಂಬಾ ಚಂದ. ಅಂಡ್ ಇವರು ಸುಕುಮಾರ್ ಸರ್, ಮೈ ಗಾಡ್, ಅವ್ರು ಬಂದಾಗಲ್ಲ ಆ ಜೋಶ್ ನೋಡ್ಬೇಕು ಗ್ರೌಂಡ್ಲಿ. ಎಷ್ಟು ಸಿನ್ಸಿಯರ್ ಆಗಿರುತ್ತೆ ಅಂದ್ರೆ, ನಾನು ಕ್ರಿಕೆಟ್ ಫ್ಯಾನ್, ತುಂಬಾ ಫ್ಯಾನ್. ಅದು ಚಿಕ್ಕ ವಯಸ್ಸಿಂದನೂ ಐ ಯೂಸ್ ಟು ವಾಚ್. ಇವತ್ತು ಅದನ್ನ ರಿಕ್ವೆಸ್ಟ್ ಮಾಡ್ತೀವಿ. ರವಿ ತುಂಬಾ ಥ್ಯಾಂಕ್ಸ್, ಕುಮಾರ್ ಥ್ಯಾಂಕ್ಸ್, ಅಂಡ್ ಎವ್ರಿಬಡಿ ಥ್ಯಾಂಕ್ಸ್. ಅವ್ರದ್ದು ಪ್ರೋಗ್ರಾಮ್ ಆಯ್ತು, ಅದು ಅಶೋಕ್ದು ರಾಕ್ ಮಾಡಿದ್ರು. ಒಟ್ಟಿಗೆ ಜಲೆ 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 ಜಡೆ ಜಡೆ ಬ್ಯಾಂಗ್ ಬ್ಯಾಂಗ್. ಇವತ್ತಿನ ಡೆಡಿಕೇಶನ್ ರೌಂಡ್ ಅಲ್ಲಿ ಕಲ್ಟ್ ಸಿನಿಮಾ ತಂಡ ನಮ್ಮ ಜೊತೆ ಇಷ್ಟೊತ್ತು ಇದ್ರು. ಲೆಟ್ಸ್ ಹ್ಯಾವ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. ಜೈದವ್ರೆ, ಹೇಗೆ ಅನ್ಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಅದ್ಭುತವಾಗಿತ್ತು. ಫಸ್ಟ್ ಟೈಮ್ ನನಗೆ ಗೊತ್ತಾಯ್ತು ನಾನು ಡಾನ್ಸಲ್ಲಿ ಎಷ್ಟು ಹಿಂದೆ ಇದ್ದೀನಿ ಅಂತ ಹೇಳಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನಕ್ಕೆ ನಾವು ಟಿವಿಯಲ್ಲಿ ನೋಡ್ತೀವಿ DKDನ, ಬಟ್ ಲೈವಲ್ಲಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ ಪರ್ಫಾರ್ಮೆನ್ಸ್. ನನಗೆ ತುಂಬ ಖುಷಿ ಆಗಿದ್ದು RCB ಟ್ರಿಬ್ಯೂಟ್ ಅಂದರೆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅಂತ DKD ಅಲ್ವಾ, ಬಟ್ ನನಗೆ ಆಶ್ಚರ್ಯ ಆಗಿದ್ದು ಒಂದು ಕ್ರಿಕೆಟ್ ಥೀಮ್ ಇಟ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ ಯಾರೆಲ್ಲ ಮಾಡಿದ್ರಿ.
ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮೆಲ್ಲರ ಕಡೆಯಿಂದ ಕಳ್ಳ ಚಿತ್ರಕ್ಕೆ 23ನೇ ತಾರೀಕು ಮಿಸ್ ಮಾಡದೆ ನೋಡ್ಬೇಕು. ಅಣ್ಣ ನಿಮ್ಮ ಬೆಸ್ಟ್ ವಿಶಸ್ ಕಳ್ಳ ಚಿತ್ರಕ್ಕೆ. ಜಾಯ್ದ್ ಆಲ್ ದ ಬೆಸ್ಟ್ ಫಾರ್ ಕಲ್ಟ್. ರಚಿತಾರಾಮ್ ಅವ್ರಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಅವ್ರು 2 ಸಿನಿಮಾಸ್ ರಿಲೀಸ್ ಆಗ್ತದೆ, 2 ಸಿನಿಮಾ ಚೆನ್ನಾಗಲಿ ಅಂತ ಎರಡು ಪ್ರಾರ್ಥನೆ ಮಾಡ್ಕೊತೀನಿ. ಅಂಡ್ ನನಗೆ ಈ ಕಲ್ಟ್ ಟೈಟಲ್ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಾಗಿ, ತುಂಬಾನೇ. ಅಂಡ್ ನಿಮ್ಮ ಮೊನಿಕಾ ಅಲ್ವಾ ನಿಮ್ಮ ಹೆಸರು? ಮಲೈಕಾ ಸಾರಿ, ಚಿಕ್ಕನವ್ರ ಜೊತೆ ಮಾಡಿದ್ರು ಸಿನಿಮಾ ಅಲ್ವಾ, ಉಪಾಧ್ಯಕ್ಷ. ಸೂಪರ್ ಚೆನ್ನಾಗಿ ಮಾಡಿದ್ರು ಅದರಲ್ಲೂ. ಅಂಡ್ ತುಂಬಾ ಇದರಲ್ಲೂ ಸಾಂಗ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಅನಿಲ್ ಆಲ್ ದ ಬೆಸ್ಟ್. ಆ ಥರನೇ ಒಳ್ಳೇದಾಗ್ಲಿ, ಕಲ್ಟ್ ಥರನೇ ಆಗ್ಲಮ್ಮ. ಆಲ್ ದ ಬೆಸ್ಟ್. ನಾನು ನೋಡ್ತೀನಿ, ಅಲ್ಲಿ ಸಿ ದ ಫಿಲ್ಮ್. ಥ್ಯಾಂಕ್ ಯು ಶಿವ. ಲ್ಯಾಂಡ್ ಲಾರ್ಡ್ ನೋಡ್ತೀನಿ. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಆದ್ರೆ ಅದಕ್ಕಿಂತ ಮುಂಚೆ ಸಾಯ್ದವ್ರು ನೀವು ಹೇಳಿದ್ರೆ ಡ್ಯಾನ್ಸಲ್ಲಿ ನೀವೆಷ್ಟು ಹಿಂದೆ ಇದ್ದೀರಾ ಅಂತ ಹೇಳಿ ಟೆನ್ಷನ್ನೇ ಮಾಡಬೇಡಿ. ನಿಮ್ಮ ಪಕ್ಕದಲ್ಲಿರೋದು ನಮ್ಮ ಡ್ಯಾನ್ಸಿಂಗ್ ಕ್ವೀನು ರಚ್ಚು ಇದ್ದಾರೆ. ನಾವು ಎಲ್ಲಾನು ಸಂಭ್ರಮಿಸ್ತಾ ಇದ್ದೀವಿ. ನಿಮ್ಮ ಹಾಡನ್ನ ಸಂಭ್ರಮಿಸಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ. ಮೈಕ್ ಕೊಡಿ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸಾಯ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕನ್ನಡಿಗರೇ, ನಿಮ್ಮೆಲ್ಲರ ಹಾರ್ಟ್ಗಳನ್ನ ಮೆಲ್ಟ್ ಮಾಡೋದಕ್ಕೆ ಬರ್ತಿದೆ ಕಲ್ಟ್ ಆನ್ 23rd. ಡು ನಾಟ್ ಮಿಸ್. ಥ್ಯಾಂಕ್ ಯು ವೆರಿ ಮಚ್ ಟೀಮ್ ಕಲ್ಟ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ತುರ್ತು ಪರಿಸ್ಥಿತಿಯಲ್ಲಿ ಜೀವವನ್ನ ಕಾಪಾಡೋ ಆಂಬ್ಯುಲೆನ್ಸ್ ಚಾಲಕರಿಗಾಗಿ ಮುಂದಿನ ಡ್ಯಾನ್ಸ್ ಡೆಡಿಕೇಶನ್ ನಡೀತಾ ಇದೆ. ಸ್ವಾಗತಿಸಿ ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ಅನನ್ಯ ಹಾಗೂ ಬೆಂಗಳೂರಿನ ಮೋಹಿತ್. ರಾಧಿಕಾ ಅಮ್ಮ, ಮೊದಲನೇದಾಗಿ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಆ್ಯಂಡ್ ಹ್ಯಾಟ್ಸ್ ಆಫ್. ಇವತ್ತಿನ ಕಾಲದಲ್ಲಿ 2 ವೀಲರ್ ಓಡಿಸ್ಬೇಕಾದ್ರೆ, ಕಾರ್ ಓಡಿಸ್ಬೇಕಾದ್ರೆ ಒಂಚೂರು ಹಿಂಗಂದ್ರೆ ಎಲ್ಲರೂ ಹೆಣ್ಮಗು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಒಬ್ಬ ಹೆಣ್ಣು ಆಂಬ್ಯುಲೆನ್ಸನ್ನು ಓಡಿಸಿ ಕರೆಕ್ಟ್ ಟೈಮಿಗೆ ಕರ್ಕೊಂಡೋಗಿ ಎಷ್ಟೋ ಪ್ರಾಣಗಳನ್ನು ಉಳಿಸಿದ್ದಾರೆ ಅಂತಂದರೆ ನೀವು ಕೂಡ ಯಾವ ದೇವತೆಗಿಂತನೂ ಕಮ್ಮಿ ಇಲ್ಲ. ಸೊ ನಿಮಗಾಗಿ ನಡೆಸಿದಂಥ ಈ ಡೆಡಿಕೇಶನ್. ಆ್ಯಂಡ್ ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಡೆಡಿಕೇಶನ್. ಅಣ್ಣ, ರಾಧಿಕಾ ಅವರ ಕಥೆಯನ್ನೇ ಆಯ್ಕೆ ಮಾಡಿ ನಿಜ ಜೀವನದ ಕಥೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವರಿಗಾಗಿ ಪರ್ಫಾರ್ಮೆನ್ಸ್ ನ ಡೆಡಿಕೇಟ್ ಮಾಡಿದ್ದಾರೆ ಮೋಹಿತ್ ಹಾಗೂ ಅನನ್ಯ. ರಾಧಿಕಾ ಕಂಗ್ರ್ಯಾಚುಲೇಷನ್. ನಿಜವಾಗ್ಲೂ ಒಂದು ಆಂಬ್ಯುಲೆನ್ಸ್ನ ಮಹಿಳಾ ಇದು ಮಾಡೋದಿದೆಯಲ್ಲ ಭಾಳ ಕಷ್ಟ ಅದು. ಯಾಕಂದ್ರೆ ನಿಮಗೆ ಗೊತ್ತು, ರೋಡ್ ಟ್ರಾಫಿಕ್ಕು, ಆ ಜಂಜಾಟದಲ್ಲಿ ನಿಮ್ದು ಮನೆ ಪ್ರೆಷರ್ ಇರುತ್ತೆ. ಎಲ್ಲ ಪ್ರೆಷರ್ನು ಇಟ್ಕೊಂಡು ಒಂದು ಪ್ರಾಣ ಕಾಪಾಡೋದಿದೆಯಲ್ಲ, ಅದು ಭಾಳ ವಿಶೇಷತೆ. ಅದು ತುಂಬ ಕಷ್ಟ. ಯಾಕಂದ್ರೆ ನನಗೆ ಅನುಭವ ಆಗಿದೆ. 2015 ನನಗೊಂದು ಬ್ಲಾಕ್ ಆಗಿತ್ತು ಹಾರ್ಟ್. ಅವಾಗ ಫುಲ್ ಟ್ರಾಫಿಕ್ ಬ್ಲಾಕ್. ನಾ ಎದ್ದು ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಇಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಎದುರಿಕೆ ಬೇರೆ ಒಂದು ಕಡೆ, ಅದು ರಾಂಗ್ ರೂಟ್ಲಿ ಹೋಗಿ ಅದು ಅಲೋ ಮಾಡ್ತಾರೆ ಒನ್ ವೇಲ್ ಹೋಗೋಕ್ಕೆ. ಒನ್ ವೇಲ್ ಹೋಗಿ 20 ನಿಮಿಷದಲ್ಲಿ ಹೋಗಿದ್ದೀನಿ ಫ್ರಮ್ ಹೆಬ್ಬಾಳ್ ಟು ಮಲಯಾಳಿ. ಹೋದ ತಕ್ಷಣ ಎಲ್ಲರೂ ಅವತ್ತು ನನ್ನ ಟೈಮ್ ಎಷ್ಟು ಚೆನ್ನಾಗಿದೆ ಅಂದರೆ, ಡಾಕ್ಟರ್ ತಿರುಪತಿಗೆ ಹೋಗ್ಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟು ಬರ್ತಾರೆ.